ದಕ್ಷಿಣ ಕೊಡಗಿನಲ್ಲಿ ಹುಲಿ ಉಗುರು ಚರ್ಮ ಮಾರಾಟ ಯತ್ನ, ಆರೋಪಿ ಪರಾರಿ. ಹುಲಿ ಉಗುರುಗಳು ಹಾಗೂ ಚರ್ಮವನ್ನು ಮಾರಾಟ ಮಾಡಲು ಯತ್ನಿಸಿದ ಪ್ರಕರಣವನ್ನು ಪತ್ತೆ ಹಚ್ಚಿರುವ ಅರಣ್ಯ ಇಲಾಖೆ ತಲೆಮರೆಸಿಕೊಂಡಿರುವ ಆರೋಪಿ ಪತ್ತೆಗೆ ಬಲೆ ಬೀಸಿದೆ. ಹುಲಿ ಉಗುರು ಚರ್ಮ ಖರೀದಿಸಲು ಮುಂದಾದವರನ್ನು ವಶಪಡಿಸಿಕೊಳ್ಳಲಾಗಿದೆ. ಟಿ ಶೆಟ್ಟಿಗೇರಿ ಗ್ರಾಮದ ಸಿಎನ್ ರಾಜಪ್ಪ ಹಾಗೂ ಬೆಂಗಳೂರಿನ ಬನಶಂಕರಿಯ ಗೀತಾ ಎಂಬುವರನ್ನು ವಶಪಡಿಸಿಕೊಂಡಿದ್ದು, ತಲೆಮರೆಸಿಕೊಂಡಿರುವ ಬೀರುಗ ಗ್ರಾಮದ ಸಂಜು ಎಂಬಾತನ ಪತ್ತೆಗೆ ಕಾರ್ಯಾಚರಣೆ ನಡೆಯುತ್ತಿದೆ. ತಾರೀಖು 17ರಂದು ಹುಣಸೂರು ವನ್ಯಜೀವಿ ಉಪವಿಭಾಗಕ್ಕೆ ದೊರೆತ ಖಚಿತ ಮಾಹಿತಿ ಮೇರೆಗೆ ಟಿ ಶೆಟ್ಟಿಗೇರಿಯಿಂದ ಬೀರುಗ ನಡುವಿನ ವೆಸ್ಟ್ ನೆಮಲೆ ರಕ್ಷಿತಾರಣ್ಯ ಪ್ರದೇಶದ ಪಕ್ಕದಲ್ಲಿರುವ ಕಾಫಿ ತೋಟವೊಂದರ ಕೆರೆಯ ಬಳಿ ಬಿಳಿ ಬಣ್ಣದ ಮಾರುತಿ ಓಮಿನಿ ಕಾರ್ನಲ್ಲಿ ಓರ್ವ ವ್ಯಕ್ತಿ ಮತ್ತು ಮಹಿಳೆ ನಿಂತಿದ್ದಾಗ ಅಲ್ಲಿಗೆ ಬಂದ ಒಬ್ಬ ವ್ಯಕ್ತಿ ಪ್ಲಾಸ್ಟಿಕ್ ಚೀಲವೊಂದರಲ್ಲಿ ವಸ್ತುವೊಂದನ್ನು ಹಿಡಿದುಕೊಂಡು ವ್ಯವಹರಿಸುತ್ತಿರುವಾಗಲೇ ಸ್ಥಳದಲ್ಲಿದ್ದ ಅರಣ್ಯ ಇಲಾಖೆಯವರು ಅವರುಗಳನ್ನು ಸುತ್ತುವರೆದಿದ್ದಾರೆ. ಚೀಲ ಹಿಡಿದು ಬಂದ ವ್ಯಕ್ತಿ ಅರಣ್ಯ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳನ್ನು ಕಂಡು ತೋಟದ ನಡುವೆ ಓಡಿ ಹೋಗಿ ತಲೆಮರೆಸಿಕೊಂಡಿದ್ದಾನೆ. ಸ್ಥಳದಲ್ಲಿದ್ದ ಗೀತಾ ಹಾಗೂ ರಾಜಪ್ಪ ಅವರನ್ನು ವಿಚಾರಿಸಿದಾಗ ಬೀರುಗ ಗ್ರಾಮದ ಸಂಜು ಎಂಬಾತ ಹುಲಿ ಉಗುರು ಹಾಗೂ ಚರ್ಮವನ್ನು ಮಾರಾಟ ಮಾಡಲು ಬಂದಿದ್ದು, ಉಗುರುಗಳನ್ನು ನಮಗೆ ನೀಡಿದ್ದಾನೆ, ಚರ್ಮ ನೀಡುವಷ್ಟರಲ್ಲಿ ಇಲಾಖೆಯವರನ್ನು ನೋಡಿ ಪರಾರಿಯಾಗಿದ್ದಾನೆ ಎಂದು ತಿಳಿಸಿದ್ದಾರೆ. ಚರ್ಮವನ್ನು ಅಡಗಿಸಿಟ್ಟಿರುವ ಅನುಮಾನದ ಹಿನ್ನೆಲೆ ಆರೋಪಿ ಸಂಜು ಮನೆಗೆ ದಾಳಿ ಇಟ್ಟ ಅರಣ್ಯ ಇಲಾಖೆ ಸಿಬ್ಬಂದಿಗಳು 6 ಗುಂಡುಗಳು, ಚಾಕು, ಕೊಡಲಿ, ಹಾರೆ, ಬಿದಿರಿನ ತಡಿಕೆಗಳು ಸೇರಿದಂತೆ 12 ಹುಲಿ ಉಗುರುಗಳು, 3 ಮೊಬೈಲ್ ಹಾಗೂ ಸಿಮ್ ಕಾರ್ಡ್ಗಳನ್ನು ವಶಪಡಿಸಿಕೊಂಡು ಪ್ರಕರಣವನ್ನು ಶ್ರೀಮಂಗಲ ವನ್ಯಜೀವಿ ವಲಯಕ್ಕೆ ಹಸ್ತಾಂತರಿಸಲಾಗಿದೆ. ಹುಣಸೂರು ವನ್ಯಜೀವಿ ವಲಯದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎನ್ ಲಕ್ಷ್ಮೀಕಾಂತ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ವಲಯ ಅರಣ್ಯಾಧಿಕಾರಿ ಕೆಇ ಸುಬ್ರಹ್ಮಣ್ಯ, ಅರಣ್ಯಾಧಿಕಾರಿಗಳಾದ ಎಚ್ಎಂ ಪ್ರಮೋದ್, ಎಂ ಮನೋಹರ್, ಅರ್ಪಿತಾ, ಉಪವಲಯ ಅರಣ್ಯಾಧಿಕಾರಿಗಳಾದ ಶಶಿಕುಮಾರ್, ಚಂದನ್, ಗಸ್ತುಪಾಲಕರಾದ ರಾಜು, ಅರಣ್ಯ ವೀಕ್ಷಕರಾದ ನಾಗೇಂದ್ರ ಹಾಗೂ ಮಹಾದೇವ್ ಪಾಲ್ಗೊಂಡಿದ್ದರು. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.